ಬಿಡಿಗೆ ಮಾತಾಡಕ್ ಹೋಗಲ್ಲ. ಗೊದಮಾಟೆ ಎತ್ತಾಕೊಂಡು ಬಂದಿವಿ 2 ಟ್ರಾಕ್ಟರ್ ಗೊದಮಾಟೆನ. ಆ ನನ್ನ ಮಗ ಏನ್ ನಮಗೆ ಕೆಲಸ ಕೊಡೋದು ಕಳಿಸ್ಲಿ 20 ಅನ್ಕೊಡ್ತೀನಿ ಕೆಲಸನ. ಎಲ್ಲ ಬರ್ಕೆ ತಗೊಂಡು ಪಟ ಹಾಕ್ಬೇಕು ಮುಂದೆ ಮಕ್ಕಳಕ ಅವ್ರ ಅಮ್ಮನಕ್ಕೆ ಏನ್ ನಾನ್ ಕೆಲಸ ಕೊಡೋದು ಬಾತ್ರೂಮ್ ತೊಳೆ ಕಸ್ತಾನೆ ಕಷ್ಟ 20 ನನ್ನ ಅಸಲ್ ಗೊದಮಾಟೆ ಎತ್ತಾಕ್ಲಿ ಕೊಡ್ಲಿ ಇಟ್ಕೊಂಡು ಮಾತಾಡ್ತೀನಿ. ನೀನ್ ಹಿಂಗೆ ಕಂಡವ್ರ ಜೋಬ್ಗೆ ಇರುವಬಿಟ್ಟು ಇಪ್ಪೆ ಇಟ್ಟಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಏನ್ ನಮಗೆ ಕೆಲಸ ಕೊಡೋದು ನಮ್ ಭೂಮಿ ಕಿತ್ಕೊಂಡು ನಮ್ಮ ಅತ್ತೆ ನಮ್ಮ ಮುತ್ತಾತ ಮುದ್ದಜ್ಜಿ ಸಂಪಾದನೆ ಮಾಡಿ ಕಿತ್ಕೊಂಡು ಅವ್ರೇ ಹಂಗ ಅವ್ರ ಮಕ್ಕಳು ಬಿಟ್ಕೊಟ್ರು ನಾವು ನಮ್ಮ ಮಕ್ಕಳು ಬಿಟ್ಕೊಡ್ಬೇಕು. ಏನ್ ನನ್ನ ಮಗ ಕೆಲಸ ಕೊಡೋದು ಅವನು ಬರ್ಲಿ ಕೊಡ್ತೀನಿ ಕೂಲಿನ. ನಿನ್ ಮಕ್ಳು ಓದ್ತಾರಲ್ಲ ಆಫೀಸಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಅವ್ನ್ ಕೊಡ್ಸ್ಬೇಡ. ನಾವ್ ರೈತರ ಕೆಲಸನೇ ಮಾಡ್ತೀವಿ. ನಾವು ಗೊದಮಾಟೆ ಎತ್ತಾಕಿ ಕಾಯಿ ಎತ್ತಾಕಿ ಹುಳ ಬೆಳೆದಿ ನಮ್ಮ ಮಕ್ಕಳು ಆದಷ್ಟು ಗೋರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ಳವ್ರೆ. ಆ ನನ್ನ ಮಗ ಕೊಡೋದು ಬೇಡ. ನಾನು ನೋಡಿ ಇವಾಗ ಗೊದಮಾಟೆ ಎತ್ತಾಕೊಂಡು ಬಂದೇವ್ ಟ್ರಾಕ್ಟರ್ ಅವ್ನು ಬಾಕ್ಲೆಲ್ಲ ಬಾತ್ರೂಮ್ ತೊಳೆ ಶಕ್ತಿ ಇಲ್ಲ ನಮಗೆ. ನಾನು ಮಾತಾಡಕ್ಕಾಗಲ್ಲ ಸಾನೆ. ಆ ನನ್ನ ಮಗ ಬಂದು ನಮ್ಮ ಭೂಮಿ ನನ್ನ ಕಲ್ಲು ಎತ್ಕೋಕ್ಕಾಗಲ್ಲ. ಬರ್ಲಿ ಅವನು ಏನ್ ತರ್ಲಿ ಅದಕ್ಕೆ ಪಟ್ಟು ನಾನು ತಗೊಂಡು ನಿಂತ್ಕೊತೀನಿ. ಅವ್ನು ಕ್ಯಾರ ತಗೊಂಡು ಹೊಡಿತೀನಿ. ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಮ್ಗೆ ಅಷ್ಟೊಂದು ಇದಾರೆ. ಎಷ್ಟು ಜನ ಮಕ್ಳು? ನನಗೆ 2 ಒಂದು ಗಂಡು ಒಂದು ಹೆಣ್ಣು. ಏನಂತಾರೆ ಮಕ್ಳೇನಂತಾರೆ? ಭೂಮಿ ಹಿಂಗ್ ಮಾಡ್ತಾರಂತಲ್ಲ ಮಕ್ಕಳೇನಂದಾನು ಇವತ್ತು ಕೊಡ್ತೀನಿ ಬ್ಯಾಂಕ್ ಹಾಕ್ತೀನಿ ಹೋಗಿ ಫೋನ್ ಪೇ ಮಾಡ್ಕೊಂಡು ಏನೋ ಮಾಡ್ಕೊಬತ್ತಾನೆ. ಮಕ್ಕಳನ್ನ ಯಾಕೆ ಕೇಳಿ ನಾನಿರೋ ಗಂಟ ನಂದು. ಮಕ್ಕಳನ್ನ ಕೇಳ ರಾತ್ರಿ ನಿದ್ದೆ ಬರ್ತಿತ್ತೇನಂಟಿ ಹಿಂಗೆಲ್ಲ? ನಿದ್ದೆ ಬರಲ್ಲ. ಹೋಯ್ತೀವಿ ಟೈಮ್ ಪಾಸ್ ಅದೇ ಗೊದಮಾಟೆ ತಗೊಂಡು ಬರ್ತೀವಿ. ನೋಡಿ ಇಷ್ಟ ಗಂಟೆ ಒಂದು ಟ್ರಾಕ್ಟರ್ ಗೊದಮಾಟೆ ಯಾವ್ದು ಬಂದೆ. ನನ್ನ ಮಗ ಯಾಕೆ ನಮ್ಗೆ ಕಷ್ಟ ಕೊಡ್ತಾನೆ? ನಾವು ಹೋಗಿದ್ವಿ ಅವ್ನ ಮಕ್ಳಿಗೆ ನಾ ಬಟ್ಟೆ ಹಾಕೊಂತ ನಾವನೇನು ನಮ್ಗೆ ಕೆಲಸ ಕೊಡೋದು ಕಳಿಸ್ಲಿ 20 ನಾವೇ ಕೆಲಸ ಕೊಡ್ತೀವಿ. ಗೊದಮಾಟೆ ತಕ್ಲಿ ನೀವೇನ್ ಕೆಲಸ ಕೊಡ್ಬೇಡ್ರಿ ನಮ್ ಗದ್ದೆ ಕಳ್ಸಿ ನಾವೇ ಕೆಲಸ ಕೊಡ್ತೀವಿ ಅಂತೀರಾ? ಯಾರು? ಅವ್ನಿಗೆ ನಾವು ಕೊಡ್ತೀವಿ. ನಮ್ಮ ಕಡೆ ಬಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಎಷ್ಟು ಜನ ಜೀವನ ಮಾಡಿ ನಮ್ಮ ಮನೆಗಳಲ್ಲಿ ಏನೇನ್ ಹಾಕಿದ್ರಿ ಆಂಟಿ ತೋಟದಲ್ಲಿ? ನಾವು ತಂಗಿದೆ, ಬಾಳೆ ಇದೆ, ಅಡಕೆ ಇದೆ, ಸಪೋಟ ಇದೆ, ಜೋಳ ಹಾಕ್ತೀನಿ, ಸೀಮೆ ಹುಲ್ಲು ಹಾಕ್ತೀನಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು ತಿಂತೀವಿ. ಜೀವನಕ್ಕೆ ರಾಗಿ ಹಾಕ್ತಿವಿ, ಭತ್ತ ಹಾಕ್ತಿವಿ. ಎಷ್ಟು ಲೀಟರ್ ಅವ್ನು ತಕ ಬಂದಿಲ್ಲ ಹಾಕೊಳ್ಳಾನೆ. ಹಾಲು ಒಂದು ದಿನಕ್ಕೆ 40 ಲೀಟರ್ ಹಾಕ್ತೀನಿ. ಸರಿ ಬಿಡಮ್ಮ. ತಿಂಗ್ಳಿಗೆ ಹಾಲಲ್ಲಿ ಎಷ್ಟು ಬರುತ್ತೆ? ಬತ್ತಾರೆ ಒಂದು 30,000. ಇದು ತರಕಾರಿ ಗಿರ್ಕರಿ ತೆಂಗಿನಕಾಯಿ ಇದ್ರಲ್ಲೆಲ್ಲ ತೆಂಗಿನಕಾಯಿ ಬರ್ತಾರೆ ವರ್ಷಕ್ಕೆ ಒಂದು 3 ಲಕ್ಷ. ನನ್ನ ಮಗ ಕೊಡ್ತಾನೆ. ಬಾತ್ರೂಮ್ ತೊಳೆಯಕ್ಕೆ ಹೋದ್ರೆ 12 ರೂಪಾಯಿ ಕೊಡ್ತಾನೆ. ಅಲ್ಲಿಂದ ಬರೋದು ಬಸ್ ಚಾರ್ಜ್ ಕೆಟ್ಕಲ್ಲ. ಕರೆಕ್ಟ್ ಏನು ಕರೆಕ್ಟು. ಇನ್ನೊಂದು ಈ ಭಾಗದಲ್ಲಿ ಕಂಚಕಾರನಹಳ್ಳಿ ಈ ಹೊಸೂರು ಬೈರಮಂಗಲ ಭಾಗದಲ್ಲಿ ರೈತರು ಎಲ್ಲ ಅಂತಾನಲ್ಲ ನನ್ನ ಮಗನ ಕಣ್ಣಿಲ್ವೇ ಪರೆ ಬೆಳೆದವೆ. ಬರ್ಲಿ ಒತ್ತಿನ 4 ಗಂಟೆಗೆ ಬರ್ಲಿ, ರಾತ್ರಿ 5 ಗಂಟೆಗೆ ಬರ್ಲಿ. ನನ್ನ ಮಗ ಬಂದು ಹಾಲು ಡೈರಿ ತಾವು ದನಿನ ಮನೇಲಿ ನೋಡ್ಕೋಗ್ಲಿ. ನನ್ನ ಮಗ ಅವಾಗ ರೈತ ಇಲ್ಲ ಅಂತ ಹೇಳಿ ಬಂದ್ರು ಭೂಮಿಯೇ ಇದು. ರೈತರು ಎಡೆ ಹೊಡಿಬೋದಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ಭೂಮಿ ಅಂತ ಎಲ್ಲ ಅವ್ನ ಕಣ್ಣಿನ ಪರೆ ಬೆಳೆದವೆ. ನಾವು ಕೊಟ್ಕಳ್ಸ ಹಾಲೇಲಿ ಕಾಫಿ ಟೀ ಮಾಡ್ಕೊಂಡು ಹೆಸರಿ ಮೇಲೆ ಕೂತ ಅವ್ನು ಮಾತಾಡ್ತಾನೆ, ಏನಾದ್ರು ಬರೀತಾನೆ. ನಾವು ಬರೆಯಕ್ಕೆ ಬರಲಿಲ್ಲ. ನಾವು ಗೆಯ್ಯರು ರೈತರು. 20 ಆಳು ಬರಲಿ ಅನ್ನ ಹಾಕ್ತೀವಿ, 100 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಅವ್ನು ಕುಡಿಸ್ತಾನ? ಏನೋ ನಮ್ಮ ಫಂಕ್ಷನ್ ಫೋನ್ ಪೇ ಮಾಡ್ತಾನೆ, ಪಟ್ನ ತರಿಸ್ತಾನೆ. ಬರಲಿ 1,000 ಆಳು ಊಟ ಹಾಕ್ತೀವಿ ನಾವು. 1,000 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಡ ಅವ್ನು ಸಿಟಿ ಮಾಡೋದು ಬೇಡ. ನಮ್ಮ ಭೂಮಿ ಕಿತ್ಕೊಂಡು ಅವನು ಗ್ರೇಟರ್ ಬೆಂಗಳೂರು ಮಾಡಿ ಅವನು ಅಭಿವೃದ್ಧಿ ಮಾಡೋದು ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಹೋರಾಡ್ತೀವಿ. ನಮ್ಮ ಜಮೀನು ನಾವು ಉಳಿಸ್ಕೊತೀವಿ. ನಾವು ಹೋಗಿ ಅವ್ನ ಬಾಗಿಲಿಗೆ ನಮ್ಮ ಜಮೀನು ಕೊಡ್ತೀವಿ, ನೀನು ಅಭಿವೃದ್ಧಿ ಮಾಡುವಂತ ನಾವು ಅವ್ನು ಕೇಳಲಿಲ್ಲ. ಅವ್ರು ಬಂದು ನಮ್ಮನ್ನ ಏನು ಅಂತ ಅಜ್ಜಿ ತಾತ ಮುತ್ತಾತನ್ನ ಹೆಣ್ಮಕ್ಳನ್ನ ಅವನು ಕೇಳಲಿಲ್ಲ. ಇಷ್ಟು ದಿನ 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಬೈರಮಂಗಲ ಭಾಗದಲ್ಲಿ ಕುತ್ಕೊಂಡು ಹೆಣ್ಮಕ್ಳನ್ನ ಏನು ಅಂತ ಅವ್ನು ಬಂದು ಕೇಳಲಿಲ್ಲ. ನಾವು ಅಂತೂ 1 ಇಂಚು ಭೂಮಿ ಕೊಡಲ್ಲ. ಇನ್ನು ಊರಿಗೇನ ಬಂದ್ರೆ ನನ್ನ ಮಕ್ಕಳು MT ML ಯಾವನೇ ಬರಲಿ ಇದು ಮಾವಿನ ಎಲೆ ಕಟ್ಟಿ ಅವನಿಗೆ ಇದು ಹಾರ ಹಾಕಲ್ಲ. ಚಪ್ಪಲಿ ಹಾರ ಪರ್ಕೆ ಏಟೆ ಅವ್ನಿಗೆ ನಾವು ಹಾಕೋದು. ನಾವಂತೂ 1 ಇಂಚು ಭೂಮಿ ಬಿಟ್ಕೊಡಲ್ಲ. ನಮ್ಮ ಮೇಲೆ ಅವ್ನು ಬಂದು ಅಜ್ಜ ಇಕ್ಕಿ 1 ಕಲ್ಲು ಎತ್ಕೊಂಡು ಹೋಗಕ್ಕೂ ಅವನಿಗೆ ಅವಕಾಶ ಕೊಡಲ್ಲ. ಅವ್ನು ಯಾವನೇ ಆಗ್ಬೋದು. ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹೋಗ್ಲಿ ನೋಡೋಣ. ನಮ್ದು ಎಲ್ಲಿ ಗಂಟ ಹೋರಾಟ. ನಾವು ಹೋರಾಟ. ಭೂಮಿ ಬರಡ, ಮಳೆ ಬರಲ್ವಾ, ಬೆಳೆ ಬೆಳೆಯಕ್ ಆಗಲ್ವಾ? ಇಲ್ಲಿ ಬೆಳಿತೀವಿ ನಾವು. ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಸೌಲಭ್ಯವಾಗಿದ್ದೀವಿ. ಅವ್ನು ಕೊಡೋದು ನಮಗ್ ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು. ಈ ರೈತರು ಭೂಮಿಗೆ ಹೋರಾಟ ಮಾಡ್ತಿರೋ ನನ್ನ ಮಕ್ಕಳಿಗೆ
ಏನ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲ. ಜನರ ಕೈಗೆ ಕಲ್ಲು ಚಪ್ಪಲಿ ಸಿಗಕ್ಕೂ ಮುಂಚೆ ಜಾಗ ಖಾಲಿ ಮಾಡು.